ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ತಿಂಗಳು ಈ ತಿಂಗಳು. 11ನೇ ಮನೆಯಲ್ಲಿ ಕುಳಿತು ಶನಿಯು ನಿಮ್ಮ ಕಿಸೆಗೆ ಅನಿರೀಕ್ಷಿತ ಹಣ ತುಂಬಿಸ್ತಾ ಇದ್ದಾರೆ. ಆದರೆ ಶುಕ್ರ ಕೇತುವಿನ ಜೊತೆ ಸೇರಿ ಮನೆ ಕಟ್ಟುವ ಕನಸಿಗೆ ಬ್ರೇಕ್ ಹಾಕ್ತಾ ಇದ್ದಾರೆ. ಈ ತಿಂಗಳು ನಿಮ್ಮ ಒಂದು ನಿರ್ಧಾರವೇ ಲಾಭ ನಷ್ಟದ ಲೆಕ್ಕ ಬರೆಯುತ್ತೆ. ಸಂಪೂರ್ಣ ವಿಡಿಯೋ ನೋಡಿ, ತಪ್ಪು ಮಾಡಬೇಡಿ. ವೃಷಭ ರಾಶಿಯ ಜುಲೈ 2026 ತಿಂಗಳ ಸಂಪೂರ್ಣ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳು ನಿಮ್ಮ ಸಹೋದರನೊಂದಿಗೆ ವಿಶೇಷವಾದ ಬಾಂಧವ್ಯ ವೃದ್ಧಿಯಾಗುವ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇವೆ. ಈವರೆಗೆ ಸಹೋದರರ ಜೊತೆ ಯಾವುದೇ ಮನಸ್ತಾಪ, ಕೋಪ, ತಾಪ ಇದ್ದರೆ ಅವೆಲ್ಲವೂ ಕೂಡ ಈ ತಿಂಗಳು ಇತ್ಯರ್ಥ ಆಗುತ್ತೆ. ಮನೆಯ ವಾತಾವರಣದಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಹಳೆಯ ಏನಾದರೂ ಕಹಿ ಘಟನೆಗಳು ಇತ್ತು ಅಂದರೆ ಅವೆಲ್ಲ ಮರೆತು ಹೊಸದಾಗಿ ಸಂಬಂಧ ಬೆಸೆಯುವ ಕಾಲ ಇದು. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಯೋಗ ಕೂಡ ಇದೆ. ಇನ್ನು ಭೂಮಿ ಮತ್ತು ಹೊಸ ಮನೆ ನಿರ್ಮಾಣ ಮಾಡಬೇಕಾದಾಗ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಈಗ ಬಹಳ ಮುಖ್ಯವಾದ ವಿಚಾರಕ್ಕೆ ನಾವು ಬರೋಣ. ರಾಶಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ ಕೇತುವಿನ ಜೊತೆ ಇರೋದರಿಂದ ಕೆಲವೊಂದು ವಿಘ್ನಗಳು ಬರುತ್ತೆ. ಮನೆ ಕಟ್ಟುತ್ತಾ ಇದ್ರೆ ಅರ್ಧದಲ್ಲಿ ನಿಲ್ಲುವ ಸಾಧ್ಯತೆ ಇದೆ. ಏನಾದರೂ ವಿಘ್ನಗಳು ಬಂದು ಕೆಲಸ ನಿಂತು ಹೋಗ್ಬೋದು. ವಾಣಿಜ್ಯ, ಸಂಕೀರ್ಣ ಕಟ್ಟಡ, ಅಪಾರ್ಟ್ಮೆಂಟ್ ಅಥವಾ ಭೂಮಿಯನ್ನು ಡೆವಲಪ್ ಮಾಡುವ ಕೆಲಸ ಇರಬಹುದು. ಯಾವುದೇ ಆದರೂ ಕೂಡ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಕೆಲವೊಂದು ಅಡೆತಡೆಗಳು ಬಂದು ಆ ಮೂಲಕ ಅರ್ಧದಲ್ಲಿ ನಿಲ್ಲುವ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಕಂಡುಬರುತ್ತೆ. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾಕೆಂದರೆ ನಾವು ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತೀವಿ. ನಿಮ್ಮ ಒಂದೇ ಒಂದು ಲೈಕ್ ನಮ್ಮನ್ನು ಪ್ರೋತ್ಸಾಹಿಸುತ್ತೆ. ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸಲ ಯೋಚನೆ ಮಾಡಿ. ನಿಮ್ಮ ಜಾತಕ ಚೆನ್ನಾಗಿರಬೇಕು. ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಾವು ಈ ರೀತಿ ದೋಷಗಳನ್ನು ಹೇಳಿದಾಗ ಜಾತಕದಲ್ಲಿ ಒಳ್ಳೆಯ ಯೋಗಕಾರಕ ದಶಾಭುಕ್ತಿ ನಡೀತಾ ಇದ್ದರೆ, ಗ್ರಹ ಸ್ಥಿತಿಗಳು ಮೂಲ ಜಾತಕದಲ್ಲಿ ಚೆನ್ನಾಗಿದ್ದರೆ ಒಳ್ಳೆಯ ಫಲ ಸಿಗುತ್ತೆ. ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಆದರೆ ಗೋಚಾರದ ಫಲಗಳು ಈ ರೀತಿ ಇರುತ್ತೆ, ನಾವು ಹೇಳ್ತೀವಿ. ಆದ್ದರಿಂದ ಎಲ್ಲದಕ್ಕೂ ಕೂಡ ಮೂಲ ಜಾತಕವನ್ನು ಪರಿಶೀಲನೆ ಮಾಡೋದು ಮುಖ್ಯವಾಗಿರುತ್ತೆ. ಇದೆಲ್ಲ ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಏನಾದರೂ ನೋಡಬೇಕಂದ್ರೆ ಸ್ವಂತ ಮೇನ್ ಜಾತಕ ನೋಡಿದಾಗ ಅಷ್ಟೇ ಗೊತ್ತಾಗೋದು. ಇನ್ನು ಭೂ ಸಂಬಂಧಿತ ಯಾವುದೇ ವ್ಯವಹಾರ ಇದ್ದರೆ ಸ್ವಲ್ಪ ಮುಂದಕ್ಕೆ ತಳ್ಳೋದು ಒಳ್ಳೆಯದಾಗಿರುತ್ತೆ. ನಿಮ್ಮದು ವ್ಯಾಪಾರ ಮತ್ತು ವೃತ್ತಿ. ಇನ್ನು ಜೀವನದಲ್ಲಿ ವ್ಯಾಪಾರದ ವಿಚಾರಕ್ಕೆ ಬಂದರೆ ಕೇವಲ ರಿಯಲ್ ಎಸ್ಟೇಟ್ ಒಂದೇ ಆಗಿರೋದಿಲ್ಲ. ಹೋಟೆಲ್, ಬಾರ್, ರೆಸ್ಟೋರೆಂಟ್ ಮಾಡುವವರು, ಸಿನಿಮಾ ಕ್ಷೇತ್ರದಲ್ಲಿರುವವರು, ವಿವಿಧ ಮಾಧ್ಯಮ ಕ್ಷೇತ್ರ, ಛಾಯಾಗ್ರಾಹಕರು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು, ಚಿನ್ನ ಬೆಳ್ಳಿ ಕೆಲಸ ಅಥವಾ ಹೋಟೆಲ್ ವ್ಯವಹಾರ ಇರಬಹುದು. ಯಾವುದೇ ವ್ಯವಹಾರ ಮಾಡ್ತಾ ಇದ್ರೂ ಕೂಡ ಈ ತಿಂಗಳು ಎಚ್ಚರಿಕೆ ಇರಬೇಕಾಗುತ್ತೆ. ಆದರೆ ಭಯಪಡೋ ಅಗತ್ಯ ಇರೋದಿಲ್ಲ. 11ನೇ ಮನೆಯಲ್ಲಿ ಇರುವ ಶನಿ ನಿಮಗೆ ಕೆಲವೊಂದು ಅಭಿವೃದ್ಧಿಯನ್ನು ಕೂಡ ಕೊಡ್ತಾನೆ. ಈ ಸಮಯದಲ್ಲಿ ಹೊಸದಾಗಿ ಏನನ್ನ ಪ್ರಾರಂಭ ಮಾಡದೇ ಇದ್ದರೂ ಕೂಡ ಮಾಡುತ್ತಿರುವ ವ್ಯವಹಾರದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ, ಪರಿಶ್ರಮ ಹಾಕಿದರೆ, ಎಫರ್ಟ್ ಹಾಕಿದರೆ ಸಂಪೂರ್ಣ ಫಲ ಸಿಗುತ್ತೆ. ಶನಿಯಿಂದ ವಿಶೇಷವಾಗಿ ಅನುಗ್ರಹ ಆಗುತ್ತೆ ಅಂತ ಹೇಳಬಹುದು. ಶನಿಯಿಂದಲೇ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಎಷ್ಟೋ ಒಳ್ಳೆಯ ಅಂಶಗಳು ಉಂಟಾಗುತ್ತೆ. ಲಾಭಸ್ಥಾನದ ಶನಿ ಕೈ ಬಿಡೋದಿಲ್ಲ. ಇನ್ನು ಆರೋಗ್ಯದ ವಿಷಯದಲ್ಲಿ ಹೇಳೋದಾದರೆ, ನಾವು ವೃಷಭ ರಾಶಿಯವರಿಗೆ ಶುಕ್ರ ರಾಶಾಧಿಪತಿ ಮತ್ತು 6ನೇ ಮನೆಯ ಅಧಿಪತಿ ಕೂಡ ಶುಕ್ರನೇ ಆಗಿರ್ತಾನೆ. ರಾಶಾಧಿಪತಿಯೇ ರೋಗಾಧಿಪತಿ ಕೂಡ ಆಗಿರೋದ್ರಿಂದ ಹೊಟ್ಟೆಯಿಂದ ಕೆಳಗಿನ ಭಾಗಗಳಿಗೆ ಸಂಬಂಧಪಟ್ಟ ಅಂಗಾಂಗಗಳಲ್ಲಿ ಅನಾರೋಗ್ಯ ಸಮಸ್ಯೆ ತಲೆದೋರುವ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇವೆ. ಉದರ ಸಂಬಂಧಿತ ರೋಗಗಳು, ಗುಹ್ಯ ರೋಗಗಳು, ಲೈಂಗಿಕವಾದ ರೋಗಗಳು ಈ ತಿಂಗಳು ಬಾಧಿಸಬಹುದು. ಜುಲೈ ತಿಂಗಳು ಈ ರೀತಿಯ ಸಮಸ್ಯೆ ತರಬಹುದು. ಇಂತಹ ವಿಚಾರದಲ್ಲಿ ಎಷ್ಟೋ ಜನರಿಗೆ ಹೇಳಲಿಕ್ಕೂ ಕೂಡ ಆಗೋದಿಲ್ಲ, ಅನುಭವಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಅಂತಹ ರೋಗಗಳಿಂದ ಬಾಧೆಗೆ ಒಳಗಾಗ್ತಾರೆ. ಅಂತಹದ್ದನ್ನು ಸರಿಯಾಗಿ ವೈದ್ಯರಲ್ಲಿ ಹೇಳಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಸಮಸ್ಯೆಯನ್ನು ಹೇಳಿ ರೋಗವನ್ನು ಪರಿಹರಿಸಿಕೊಳ್ಬೇಕಾಗುತ್ತೆ. ವೃಷಭ ರಾಶಿಯವರು ಕೂಡ ಇದೇ ರೀತಿ ವರ್ತಿಸಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಂಡು ರೋಗದಿಂದ ಹೊರಬನ್ನಿ. ರೋಗ ಅನುಭವಿಸೋದನ್ನು ಕಡಿಮೆ ಮಾಡಿಕೊಳ್ಳಿ. ವಿಶೇಷವಾಗಿ ಶಸ್ತ್ರಚಿಕಿತ್ಸೆ, ಆಪರೇಷನ್ ಮಾಡುವ ಸಂದರ್ಭಗಳು ಇದ್ದರೆ ಈಗಾಗಲೇ ಡಾಕ್ಟರ್ಗೆ ಹೇಳಿದರೆ ಅದು ಪೋಸ್ಟ್ಪೋನ್ ಆಗುವ ಲಕ್ಷಣ ಇದೆ, ಸ್ವಲ್ಪ ದಿನ ನೋಡಬಹುದು ಎನ್ನುವ ಸಲಹೆಯನ್ನು ವೈದ್ಯರು ಕೊಡುವ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇವೆ. ಇನ್ನು ವಿವಾಹ ಮತ್ತು ವಾಹನ ಯೋಗ. ಸಪ್ತಮ ಭಾವ ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳೇನಾದರೂ ಇತ್ತಂದರೆ ಅವೆಲ್ಲವೂ ಕೂಡ ಸೂಕ್ತ ರೀತಿಯಲ್ಲಿ ಪರಿಹಾರವಾಗಿ ವಿವಾಹಕ್ಕೆ ಸಂಬಂಧಪಟ್ಟ ಅಡೆತಡೆಗಳು ನಿವಾರಣೆಯಾಗಿ ವಿವಾಹ ಫಿಕ್ಸ್ ಆಗುವ ಲಕ್ಷಣಗಳು ಕೂಡ
ಪ್ರಮುಖವಾಗಿ ಕಂಡು ಬರ್ತಾ ಇವೆ. ವಿವಾಹ ಯೋಗ ಕೂಡಿ ಬರುವ ಸಮಯ ಇದು. ಆದರೆ ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆ ಬೇಕು. ನೀವು ವಾಹನ ಓಡಿಸಬೇಕಂದ್ರೆ ಅದು ಕಾರು ಇರಬಹುದು, ಬೈಕ್ ಇರಬಹುದು, ಲಾರಿ ಇರ್ಬೋದು, ಬಸ್ ಇರ್ಬೋದು, ಯಾವುದೇ ಆದರೂ ಕೂಡ ಚಾಲಕರು ಎಚ್ಚರಿಕೆಯಿಂದ ವಹಿಸಬೇಕು. ಇಲ್ಲದಿದ್ದರೆ ಚಿಕ್ಕ ಪುಟ್ಟ ಅಪಘಾತಗಳು ಆಗುವ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇವೆ. ರಸ್ತೆಯಲ್ಲಿ ಜಾಗರೂಕತೆಯಿಂದ ಇರಿ. ಇನ್ನು ಅನಿರೀಕ್ಷಿತ ಲಾಭ ಮತ್ತು ಅದೃಷ್ಟ. ಈಗ ಸಂತೋಷದ ವಿಚಾರ. ಭಾಗ್ಯಾಧಿಪತಿ ಚೆನ್ನಾಗಿತ್ತು ಅಂದರೆ 9ನೇ ಮನೆಯ ಅಧಿಪತಿ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಅನಿರೀಕ್ಷಿತವಾದ ಅಭಿವೃದ್ಧಿ ಜೀವನದಲ್ಲಿ ಈ ತಿಂಗಳು ಆಗುತ್ತೆ. ಅನಿರೀಕ್ಷಿತ ಲಾಭ ಉಂಟಾಗುವ ಲಕ್ಷಣಗಳು ಇವೆ. ನೀವು ಅಂದುಕೊಂಡೇ ಇರೋದಿಲ್ಲ ಅಂತಹ ಕೆಲವೊಂದು ಕಚೇರಿಯಲ್ಲಿ ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ನಿಮಗೆ ಬಡ್ತಿ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು, ಬೋನಸ್ ಸಿಗ್ಬೋದು, ಅಥವಾ ನಿಮಗೆ ಎಕ್ಸ್ಟ್ರಾ ಯಾವುದೋ ಒಂದು ಧನ ಲಾಭ ಅಲ್ಲಿ ಉಂಟಾಗಬಹುದು. ವಿಶೇಷವಾದ ಅನಿರೀಕ್ಷಿತ ಅದೃಷ್ಟ ಕುಲಾಯಿಸುವ ಲಕ್ಷಣಗಳು ಜುಲೈ ತಿಂಗಳಲ್ಲಿ ನಿಮಗೆ ವೃಷಭ ರಾಶಿಯವರಿಗೆ ಪ್ರಮುಖವಾಗಿ ಕಂಡು ಬರ್ತಾ ಇವೆ. ಹಳೆಯ ಸಾಲ ವಸೂಲಿ ಆಗ್ಬೋದು, ಕೈ ಬಿಟ್ಟು ಹೋದ ಹಣ ಮರಳಿ ಬರಬಹುದು. ಇನ್ನು ವೃತ್ತಿ ಒತ್ತಡ ಮತ್ತು ತಾಳ್ಮೆ ಬಗ್ಗೆ ಹೇಳೋದಾದರೆ ಕರ್ಮಸ್ಥಾನಕ್ಕೆ ರಾಹು ದಶಮ ಭಾವದಲ್ಲಿ ಇರೋದ್ರಿಂದ ಕೆಲವೊಂದು ಅಡೆತಡೆಗಳು ಬರಬಹುದು. ಸರ್ಕಾರಿ ಕೆಲಸ ಮಾಡೋರಿಗೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳಿಂದ ಪ್ರೆಷರ್ ಜಾಸ್ತಿ ಆಗಬಹುದು. ನಿಮಗೆ ಒತ್ತಡ ಅದನ್ನು ತಡೆದುಕೊಳ್ಳೋದಕ್ಕೆ ಫೇಸ್ ಮಾಡೋದಕ್ಕೆ ಆಗದೆ ಕೆಲವೊಂದು ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಳ್ಳುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ. ಆದ್ದರಿಂದ ಆದಷ್ಟು ಸಹನೆಯಿಂದ ತಾಳ್ಮೆಯಿಂದ ವರ್ತನೆ ಮಾಡಿ. ಏನಿದೋ ಅದನ್ನು ಸಹನೆಯಿಂದ ಈ ತಿಂಗಳಲ್ಲಿ ಮಾಡಿದರೆ ಎಷ್ಟು ತಾಳಿದವನು ಬಾಳಿಯಾನು ಎನ್ನುವ ಹಾಗೆ ಎಷ್ಟು ನೀವು ತಾಳ್ಮೆಯಿಂದ ಇದ್ದರೆ ಅಷ್ಟು ಒಳ್ಳೆಯದು ನಿಮಗೆ ಆಗುತ್ತೆ. ವೃಷಭ ರಾಶಿಯವರಿಗೆ ಒಳ್ಳೆಯ ಅಂಶಗಳು ಇವೆ. ಕೆಲವೊಮ್ಮೆ ಮೈನಸ್ ಪಾಯಿಂಟ್ ಕೆಟ್ಟ ಅಂಶಗಳು ಕೂಡ ಇದ್ದೇ ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ಮತ್ತು ಪರಿಹಾರ. ಸಹಜವಾಗಿ ಪ್ರತಿನಿತ್ಯ ಒಂದು ತಿಂಗಳ ಭವಿಷ್ಯ ಅಂದರೆ 30 ದಿವಸ ಕೂಡ ಸಹಜವಾಗಿ ಪ್ರತಿನಿತ್ಯ ಒಂದು ತಿಂಗಳ ಭವಿಷ್ಯ ಅಂದರೆ 30 ದಿವಸ ಕೂಡ ಸುಖವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೇ ಗುರುಬಲ ಇರಲಿ, ಎಷ್ಟೇ ಗ್ರಹಗತಿಗಳು ಚೆನ್ನಾಗಿದ್ರೂ ಕೂಡ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದ್ದರಿಂದ ಅಂಥ ಸಮಸ್ಯೆಗಳಿಗೆ ಏನು ಮಾಡಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಹೋದರೆ ಒಳ್ಳೆಯದು, ಯಾವ ದಾರಿಯಲ್ಲಿ ಹೋದರೆ ಆಪತ್ತುಗಳು ಬರುತ್ತೆ ಅಂತ ತಿಳಿಸುವ ಉದ್ದೇಶವೇ ನಾವು ಈ ಮಾಸ ಭವಿಷ್ಯ ಅಂತ ಕರೆಯೋದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟರೆ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿರುತ್ತೆ. ವಿದ್ಯಾರ್ಥಿಗಳು ಕೂಡ ವಿಶೇಷವಾದ ಪ್ರಯತ್ನವನ್ನು ಹಾಕಿ ಶನಿಯ ದೃಷ್ಟಿ ವಿದ್ಯಾಸ್ಥಾನದ ಮೇಲೆ ಇದ್ರೂ ಕೂಡ ಯಶಸ್ಸು ಸಿಗುತ್ತೆ. ನಿರಾಶರಾಗುವ ಅಗತ್ಯ ಇರೋದಿಲ್ಲ. ಇನ್ನು ಪರಿಹಾರ ಹೇಳೋದಾದರೆ ದೇವಿಯ ಆರಾಧನೆ ಮಾಡಿ, ಲಕ್ಷ್ಮಿಯ ವಿಶೇಷವಾದ ಉಪಾಸನೆ ಸ್ತೋತ್ರಗಳನ್ನು ಹೇಳೋದು, ಲಕ್ಷ್ಮೀ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋದು, ದೇವಿಯ ಸ್ತೋತ್ರ ಪಠನೆ, ಪೂಜೆ, ಅರ್ಚನೆ ಇವುಗಳನ್ನೆಲ್ಲ ಮಾಡೋದು ವೃಷಭ ರಾಶಿಯವರಿಗೆ ಇನ್ನೂ ಒಳ್ಳೆಯ ಮತ್ತು ಉತ್ತಮವಾದ ಉತ್ಕೃಷ್ಟ ಫಲವನ್ನು ಕೊಡುತ್ತೆ. ನಾನು ಹೇಳಿರುವ ದೇವಿಯ ಆರಾಧನೆಯನ್ನು ನಿರಂತರವಾಗಿ ಮಾಡಿಕೊಂಡು ಬನ್ನಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಜೈ ಭವಾನಿ ಅಂತ ಕಮೆಂಟ್ ಮಾಡಿ. ಶುಭಮಸ್ತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.